Very good afternoon, everyone. ಲೈಟಾಗಿ ಒಂದು ಕಾಫಿ ಬ್ರೇಕ್ ಆಯಿತು. ನಾವು ಏನು ಬಿಸಿಲು ಗುರು, ಅದು ಹೇಳಿದ ಥರ ಏನು ಹೊಸೂರು ವಾಟ್ರ್ ಹತ್ರ ಬಂದ ತಕ್ಷಣ ಸ್ಟಾರ್ಟ್ ಆಯಿತು ಗುರು. ಚಲೋ ಲೆಟ್ಸ್ ಗೋ. ಅಪ್ಪ ಇವಾಗ ಲೈಟಾಗಿ ಗಾಡಿ ಒಳಗಡೆ ಹೋಯ್ತು. ಎಷ್ಟೋ ತನಕ ಬ್ರೇಕ್ ತೊಗೊಂಡು ಆ ಜಾಕೆಟ್ ಒಳಗಡೆ ಲೈಟಾಗಿ ಗಾಡಿ ಹೋದ್ರಿ ಏನು ಖುಷಿ ಗುರು. ಯಪ್ಪ ಈ ಸರ್ವಿಸ್ ರೋಡಲ್ಲಿ 200 ಬರ್ತೀರಲ್ರೋ, ಏನರೋ ಆಯ್ತು ನಿಮಗೆ. ಕ್ಲಚ್ ಟೈಟ್ ಮಾಡಬೇಕು. ನಾನು ಮಾಡಿದೆ, ಯಾವ ಥರ ಮಾಡೋದ ಗೊತ್ತಿಲ್ಲ, ಇನ್ನೂ ಲೂಸ್ ಆಗ್ಬಿಟ್ಟೈತೆ ಕ್ಲಚ್ಚು. Well, total is 292 kilometers. Bonding. So, ನನ್ನ ಗಾಡಿಯಲ್ಲಿ ಆಕ್ಸಿಲರೇಟರ್ ಕಡೆ ಇದು ಹೋಗ್ಬಿಟ್ಟಿದೆ. ಗ್ರಿಪ್ಪರ್ ನೋಡಿ, ಈ ಥರ ಗ್ರಿಪ್ಪರ್ ಇರ್ದಿರೋ ಗಾಡಿ ಒಂಥರ ಇದೆ ಓಡಿಸೋಕ್ಕೆ. ಚೆನ್ನಾಗಿದೆ, ಬಟ್ ಏನಂದರೆ ಪ್ರಾಪರ್ ಗ್ರಿಪ್ ಸಿಗ್ತಾ ಇಲ್ಲ. ಸೊ ನಾನು ಹೇಳ್ತಾ ಇದ್ನಲ್ಲ ಗಾಡಿಯಲ್ಲಿ ಏನೋ ಚೇಂಜಸ್ ಇದೆಯಂತ. ಗಾಡಿಯಲ್ಲಿ ಎಷ್ಟೊಂದು ಇನ್ವೆಸ್ಟ್ ಮಾಡಿಬಿಟ್ಟಿದ್ದೀನಿ, ಬಟ್ ಅದರಲ್ಲೆಲ್ಲ ಸಿಗ್ದಿರೋ ಖುಷಿ ಒಂದು ಚಿಕ್ಕ 200 ರುಪೀಸ್ದು ಗ್ಯಾಜೆಟಲ್ಲಿ ಸಿಕ್ಕಿದೆ ಅಂದರೆ ಏನು ಗೊತ್ತಾ, ಅದು ಮಿರರ್ ಎಷ್ಟು ಸಕಾಲಾಗಿದೆ ಗೊತ್ತಾ ವ್ಯೂ. ಅದು ಏನು ಫಸ್ಟ್ ಆಫ್ ಆಲ್ ಹಾಕ್ಸಿತ್ತಂದರೆ, ನನ್ನದು ಪ್ಯಾನಿಯಸ್ ಇದೆಯಲ್ಲ ಗಾಡಿಯಲ್ಲಿ, ಲೆಫ್ಟ್ ಟು ರೈಟ್ ತೆಗಿಯುವಾಗ ದಿಸ್ ಮಿರರ್ ಕಾಣ್ತೇನೋ ಯೂಸ್ 360 ಡಿಗ್ರಿ ಆ್ಯಂಗಲ್ ಸರಿಯಾಗಿ ಸಿಗ್ತಾ ಇರಲಿಲ್ಲ. ಬಟ್ ಇದು ಹಾಕ್ಸಿದ್ಮೇಲೆ ನೋಡಿ ಪ್ಯಾನಿಯಸ್ ಕಾಣಿಸ್ತದೆ ನೀಟಾಗಿ. ನೋಡಿ ಎಷ್ಟು ಖುಷಿ ಆಗುತ್ತೆ ಗೊತ್ತಾ ಗುರು ಗಾಡಿ ಓಡ್ಸೋಕ್ಕೆ. ಇವಾಗ ಎಲ್ಲಿಗಪ್ಪ ಬರ್ತಾ ಇದೆಯಾ? ಓ ಆದರೆ ಬೇಜಾನ್ ಬಿಸಿಲು ಗುರು. ಸೊ ನಾನೇನೋ ಹೇಳ್ಬೇಕು ಅಂದ್ಕೊಂಡೆ. ವಾಂಟೆಡ್ ಟು ಟಾಕ್ ಅಬೌಟ್ ರಾಜಸ್ಥಾನ್. ಏನಕ್ಕೆ ಹೋಗಿಲ್ಲ ಅಂದರೆ, 3ನೇ ತಾರೀಕು 4ನೇ ತಾರೀಕು ಕೊಡೈಕನಲ್, 4 ನಾಟ್ 4 5 5th ಐ ಕೇಮ್ ಫ್ರಮ್ ಕೊಡೈ. 5th ಬಂದಮೇಲೆ ಐ ಥಾಟ್ ಆಫ್ ಗೋಯಿಂಗ್ ಟು ರಾಜಸ್ಥಾನ್ ಆನ್ 8th. ರಾಜಸ್ಥಾನ್ ಏನು ಪ್ರಾಬ್ಲಮ್ ಅಂದರೆ ಹೋಗೋಕ್ಕೆ 2 ದಿನ ಬೇಕು.
ಬ್ರೇಕ್ಸ್ ಎಲ್ಲ ತೊಗೊಂಡು. ಬ್ರೇಕ್ ಅಂದರೆ ಫ್ರಮ್ ಹಿಯೋ ಬ್ಯಾಂಗ್ಳೂರ್ ಟು ಪುಣೆ, ಪುಣೆ ಟು ಸೂರತ್ ಟು ರಾಜಸ್ಥಾನ್, ಹಂಗೆ ಇದ್ದಿದ್ದು ಪ್ಲ್ಯಾನು. ಸೊ 2 ಪ್ಲೇಸಸ್ ಲೇ ಆಫ್ ಇತ್ತು. ಸೊ ಏನು ಪ್ರಾಬ್ಲಮ್ ಅಂದರೆ 3 ದಿನ ಅಂದ್ಕೊಳ್ಳಿ. ಸೊ ನಾನು 8th ಹೊರಟಿದ್ರೆ 11th ಹೋಗ್ತಾಯಿದ್ನ. ರಾಜಸ್ಥಾನ್ ಎಕ್ಸ್ಪ್ಲೋರ್ ಮಾಡೋಕ್ಕೆ ಅಟ್ಲೀಸ್ಟ್ 1 ವೀಕ್ ಬೇಕು. 1 ವೀಕ್ ಹೋಗಿ 16th 17th 18th ಹೊರಟಿ 19 20 21 ಬ್ಯಾಂಗ್ಳೂರ್ ಅಂದ್ಕೊಳ್ಳಿ. ಹಂಗೆ ಬಂದಿದ್ದರೆ ನಮ್ಮ ಬಾಯ್ಸ್ ಇದ್ದಾರಲ್ಲ, ನಾವು ಮೂನಾರು ವಾಲ್ಪಾರೆಗೆ ಹೋಗಿದ್ರಲ್ಲ, ನಮ್ಮ ಬಾಯ್ಸ್ ಬಂದ್ಬಿಟ್ಟು ಆಲ್ಮೋಸ್ಟ್ 1 ಮಂತ್ ಮುಂಚೆನೇ ಪ್ಲ್ಯಾನ್ ಮಾಡಿಬಿಟ್ಟಿದ್ರು ರೈಡು. ನಾನು ಬೇರೆ ಬರ್ತೀನಿ ಅಂತ ಹೇಳಿಬಿಟ್ಟೆ. ಮತ್ತು ಬಾಯ್ಸು ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ರು ನಾನು ಬರ್ತೀನಿ ಅಂತ. ಮತ್ತು ನಾನು ಬಂದಿಲ್ಲ ಅಂದರೆ ಎಲ್ಲ ಬೇಜಾರು ಮಾಡ್ಕೊಂಡ್ಬಿಡ್ತಾರೆ. ಚಿಕ್ಕ ಚಿಕ್ಕ ಬಾಯ್ಸ್ ಬೇರೆ. ಸೊ ಚಿಕ್ಕ ಬಾಯ್ಸ್ ಅಲ್ವಾ, ಸೊ ಈಸಿಯಾಗಿ ಕೋವ ಮಾಡ್ಕೊಂಬಿಡ್ತಾರೆ. ಸೊ ಸುಮ್ಮನೆ ಏನಕ್ಕೆ. ಇವೊಂದು ಉಡುಪಿಗೆ ತುಂಬ ಸತಿ ಹೋಗಿದ್ದೀನಿ. ಸ್ಟಿಲ್ ಏನೋ ಬರ್ತೀನಿ ಅಂತ ಮಾತು ಕೊಟ್ಟಾದ್ಮೇಲೆ ಬ್ಯಾಕ್ ಪ್ಲ್ಯಾನ್ ಮಾಡಬಾರ್ದು ಅಂತ ಹೇಳ್ಬಿಟ್ಟು ರಾಜಸ್ಥಾನ್ ಸದ್ಯಕ್ಕೆ ಪಾಸ್ ಮಾಡಿಟ್ಟಿದ್ದೀನಿ. ಆದಷ್ಟು ಬೇಗ ಹೋಗೋದೆ. So we are entering Hosur. ಆಯಿತು, ಸ್ಟಾರ್ಟ್ ಆಯಿತು ಗುರು. ಎಲ್ಲ ಕಡೆನೂ ನಿಮಗೆ ತಮಿಳಲ್ಲಿ ಕಾಣ್ಬೋದು. ಹೊಸೂರು ಸಿಟಿ ಮುನ್ಸಿಪಲ್ ಕಾರ್ಪೊರೇಷನ್ ಲಿಮಿಟೆಡ್. ಬೆಳಗ್ಗೆ ಹೊರಟಿದ್ರೆ 6 ಗಂಟೆಗೆ ಎಷ್ಟೊತ್ತಿಗೆ ನಾವು ಪಾಂಡಿಯಲ್ಲಿ ಇರ್ತಾ ಇದ್ರಿ. ಬಟ್ ಯಾ ಹ್ಯಾಪನ್ಸ್, ಏನೋ ಫಸ್ಟ್ ಈ ಗಾಡಿಗೆ ಸೆಂಟರ್ ಸ್ಟ್ಯಾಂಡ್ ಹಾಕಿಸ್ಬೇಕು ಗುರು. ಸೊ ಬೇಸಿಕ್ಲಿ KTM ಅವರು ಬಿಲೋ 800cc ಬಿಲೋ ಇರೋ ಗಾಡಿಗೆ ಅದಕ್ಕೂ ಸೈಡ್ ಸ್ಟ್ಯಾಂಡ್ ಕೊಡಲ್ಲ. ನಾವು ಆಫ್ಟರ್ ಮಾರ್ಕೆಟ್ ಹಾಕ್ಸ್ಬೇಕು. ಒಂದು 2-3 ಕಡೆ ವಿಚಾರಿಸಿದ್ದೀನಿ. ಏನೋ ಮಾಡ್ತಾ ಇದೀಯಾ? ಹಾಯ್, ಸೊ ಆಫ್ಟರ್ ಮಾರ್ಕೆಟು ಒಂದು ಕಡೆ ಕೇಳಿದ್ದೀನಿ. ಸೊ ಪುಣೆಯಲ್ಲಿ ಒಂದು ಬ್ರ್ಯಾಂಡ್ ಇದೆ. ಸೊ ದೇ ಆರ್ ಬೇಸಿಕ್ಲಿ ಫ್ರಮ್ ಪುಣೆ. ಅವ್ರ ಹತ್ರ ಸ್ಟ್ಯಾಂಡ್ ಇದೆ. ಬಟ್ ಏನು ಪ್ರಾಬ್ಲಮ್ ಅಂದರೆ ತರಿಸ್ಕೊಂಡು ಹಾಕ್ಸ್ಕೊಳೋದು, ನೆಟ್ಟೆಲ್ಲ ಎಕ್ಸ್ಟ್ರಾ ಹಾಕ್ಸ್ಬೇಕು, ಅದೆಲ್ಲ ಆಗಿಲ್ಲ ಅಂದರೆ ಸುಮ್ಮನೆ ಪ್ರಾಬ್ಲಮ್ಮು. ಮತ್ತು ಇನ್ನೊಬ್ಬರು ರೈಡ್ರ್ ಇದೆ, ಅವ್ರ ಹತ್ರನೂ KTM ಅಡ್ವೆಂಚರ್ 390 ಇದೆ. ಅವ್ರೇನಂದ್ರು JC ರೋಡಲ್ಲಿ ಅದೋ ಒಂದು ಅಂಗಡಿದು ನಂಬರ್ ಕೊಟ್ಟಿದ್ದಾರೆ. ಅಂಗಡಿಯಲ್ಲಿ ನಾನು ಮಾತಾಡಿಲ್ಲ, ಪಾಂಡಿಯಿಂದ ಬಂದಮೇಲೆ ಮಾತಾಡಬೇಕು. ಫಸ್ಟ್ ಸೆಂಟರ್ ಸ್ಟ್ಯಾಂಡ್ ಹಾಕ್ಸ್ಬೇಕು ಗಾಡಿಗೆ. ಸೆಂಟರ್ ಸ್ಟ್ಯಾಂಡ್ ಹಾಕಿಲ್ಲ ಅಂದರೆ, ಒಂದು ಸೆಂಟರ್ ಸ್ಟ್ಯಾಂಡಿಂದ ಎಷ್ಟು ಉಪಯೋಗ ಅಂದರೆ ಪಂಚರ್ ಹಾಕೋಕ್ಕೆ ಉಪಯೋಗ, ಹತ್ತಕ್ಕೆ ಉಪಯೋಗ, ಪ್ಯಾನಿಯಸ್ ಎಲ್ಲ ಇಡೋಕ್ಕೆ. ಯಾಕಂದರೆ ಗಾಡಿನ ಈಗ ಸ್ಲ್ಯಾಂಟಾಗಿ ನಿಂತ್ಕೊಳೋದಲ್ವ, ಪ್ಯಾನಿಯಸ್ ಎಲ್ಲ ಹಾಕಕ್ಕೆ ಒಂಚೂರು ಕಷ್ಟ ಆಗ್ತದೆ. ಸೊ ಇವಾಗ ಮೊನ್ನೆ ಹಾಕ್ಸಿದ ಸ್ಟ್ಯಾಂಡ್ ಇದು ವೆಯ್ಟ್ ತಡಿಯೋಕ್ಕಾಗ್ದಿರ ತಿರ್ಗಾದು ಹೋಯ್ತು. ಸೊ ಬೆಸ್ಟ್ ಸೆಂಟರ್ ಸ್ಟ್ಯಾಂಡ್ ಹಾಕ್ಸ್ಕೊಡ್ಬೇಕು.
ದಯವಿಟ್ಟು ನಂತರ ತಪ್ಪು ಯಾರು ಮಾಡಕ್ಕೆ ಹೋಗ್ಬಿಟ್ರಿ. ಬ್ರೇಕ್ ತೊಗೊಳೋ ಟೈಮಲ್ಲಿ ಗೊತ್ತಿರ್ತೀರ, ಹಾಟ್ ಅಮೇರಿಕಾನೋ ಕುಡಿದ್ಬಿಟ್ಟೆ. ಫಸ್ಟೇ ಹಾಟು, ಅದ್ರಲ್ಲಿ ಹಾಟ್ ಅಮೇರಿಕಾನೋ ಕುಡಿದ್ಬಿಟ್ಟು ಒಂಥರ ಇದೆ. ಬಟ್ ಸ್ವಲ್ಪ ನಿದ್ರೆ ಕಮ್ಮಿ ಆಗಿದೆ. ಸೊ ಕೃಷ್ಣಗಿರಿಯಿಂದ ಲೆಫ್ಟ್ ತೊಗೊಂಡು ಇಮಿಡಿಯೇಟಾಗಿ ರೈಟ್ ತೊಗೊಂಡಿದ್ದೀವಿ. ಸೊ ಫ್ರಮ್ ಹಿಯರ್ ಇಟ್ಸ್ 230 ಕಿಲೋಮೀಟರ್ಸ್ ಟು ಪಾಂಡೆ. ಗ್ಲೌಸ್ ಬಿಚ್ಬಿಟ್ಟೆ. ಈ ಉಂಗುರ ಇಂದ ಇಟ್ಸ್ ಟೂ ಏನೋ ನೋಡಿ, ಆಮೇಲೆ ಕಾಣಿಸ್ತದ್ಯೋ ಅಂತ ಗೊತ್ತಿಲ್ಲ, ಇಲ್ಲ ಉರಿತಾ ಇದೆ.